ಶ್ರೀ ಹಾಸ್ಪಿಟಲ್ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ಸಚಿನ್ ಅವರು, ಡಾಕ್ಟರ್ ಶ್ವೇತಾ ಅವರು ಮತ್ತೆ ಡಾಕ್ಟರ್ ಅಕ್ಷತಾ ಅವರು ಬಹಳ ಒಳ್ಳೆ ರೀತಿಯಿಂದ ಬಹುಶಃ ಡಿಪಾರ್ಟ್ಮೆಂಟ್ ಆಫ್ OBG, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ಪಲ್ಮನಾಲಜಿ ಎಲ್ಲ ಇದೆ, ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಮತ್ತೆ ಇದೆಲ್ಲ ಎಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್ ತಂದಿರುವಂತ ಬಹುಶಃ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಜನರಿಗೆ ಅನುಕೂಲ ಆಗ್ತದೆ. ಅವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಇವತ್ತೇನು 30 ಬೆಡ್ಸ್ ಇದೆ, ಮುಂದೆ ಬರ್ತಕ್ಕಂಥ 1-2 ವರ್ಷದಲ್ಲಿ 100 ಬೆಡ್ಸ್ ಆಗ್ತಕ್ಕಂಥ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. आई विश यू ऑल द बेस्ट. बहुत अभी मैं हर तरफ जाके आ गया तो ये जो 30 बेड का हॉस्पिटल है देख रहा हूँ, यहाँ पर हर एक डिपार्टमेंट का मल्टी स्पेशलिटी हॉस्पिटल कर रहे हैं. डॉक्टर सचिन बहुत अच्छा काम करेंगे, बल्कि मेरे को पूरा विश्वास है. ऑल दी वेरी बेस्ट, गुड लक. मेडिकल हब की तरफ बढ़ रहा है क्या? मेडिकल हब की तरफ बढ़ रहा है. डेफिनेटली देखो, अब मेडिकल हब हुआ है. अब जिस तरह हम देख रहे हैं, जो MCH हॉस्पिटल आया है, इंदिरा गांधी हॉस्पिटल आया है, जयदेवा हॉस्पिटल आया है. जयदेवा हॉस्पिटल अब 371 बेड का हॉस्पिटल जो KKRDB की तरफ से हुआ है, इंदिरा गांधी हॉस्पिटल हुआ है, जो जिम्स हुआ है, और बहुत सारा ESI हॉस्पिटल जो है. अब सब लोग, पहले ऐसा एक सिचुएशन था कि अगर कुछ भी अगर हो गया बोले तो मिराज को जाते थे, हैदराबाद को जाते थे, शोलापुर जाते, मगर अब सिचुएशन ऐसा हो रहा है कि मिराज और शोलापुर से गुलबर्गा आ रहे हैं. तो ऐसा सिचुएशन हो रहा है. तो विश यू ऑल द वेरी बेस्ट, गुड लक. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ನಮ್ಮ ಶ್ರೀ ಹಾಸ್ಪಿಟಲ್ ಈಸಿ ಬೈ ಹತ್ರ ಇರೋದು ಇವತ್ತು ಓಪನಿಂಗ್ ಆಗಿದೆ. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ OBG ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಆಫ್ ಗೈನಕಾಲಜಿಸ್ಟ್ ಇರೋದ್ರಿಂದ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೈಕ್ PIH ಆಗಲಿ, ಅನಿಮಿಯಾ ಆ್ಯಂಡ್ APH ಆಗಲಿ, ಅಥವಾ ಜಸ್ಟೇಷನಲ್ ಡಯಾಬಿಟೀಸ್ ಮೆಲಿಟಸ್ ಎಲ್ಲ ಥರದ ಮೆಡಿಕಲ್ ಇಲ್ನೆಸ್ ಸಹ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ವಿ ಹ್ಯಾವ್ ICU ಬ್ಯಾಕಪ್, ಅಡಲ್ಟ್ ICU ಬ್ಯಾಕಪ್, 24/7 ಕ್ರಿಟಿಕಲ್ ಕೇರ್ ಯೂನಿಟ್ ಇರುತ್ತೆ. ಸೊ ನಾವು ಯಾವುದೇ ಥರದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆದ್ರೂ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಆರಾಮಾಗಿ ಟ್ರೀಟ್ಮೆಂಟ್ ಆಗುತ್ತೆ. ತಾಯಿ ಮಗು ಎಲ್ಲನೂ ನೋಡಿಕೊಂಡು ಪಿಡಿಯಾಟ್ರಿಕ್ ಟೀಮ್ ಇದೆ, ಎಲ್ಲನೂ ಇದೆ. ನೀವು ಇದೆಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು. ಆ್ಯಂಡ್ नमस्ते, मेरा नाम डॉक्टर मधुश्री देशपांडे गंगाने है. मैं पेशे से ऑब्स्टेटिशियन और गायनेकोलॉजिस्ट एंड इनफर्टिलिटी स्पेशलिस्ट हूँ. यहाँ पे मेरा रोल एज एन इनफर्टिलिटी स्पेशलिस्ट रहेगा. यहाँ पे जितने भी पेशेंट्स जिनको बच्चा चाहिए बट हो नहीं रहा है, उनको जो भी कंसल्टेशंस की ज़रूरत है उसके लिए आई विल बी अवेलेबल हियर. जब भी ज़रूरत पड़ेगी यहाँ पे सब कुछ अवेलेबल है. सोनोग्राफी से लेके सारे ब्लड टेस्ट, एवरीथिंग विल बी डन अंडर वन रूफ एंड सब कुछ एट अफोर्डेबल प्राइसेस. पेशेंट को अच्छा ट्रीटमेंट देना हमारा एम है. उसी एम से हम यहाँ पे काम करने आए हैं. थैंक यू सो मच. ನನ್ನ ಹೆಸರು ಡಾಕ್ಟರ್ ಅನುರಾಧ ಅಂತ. ನಾನು ಶಿಶು ಮತ್ತು ಮಕ್ಕಳ ತಜ್ಞೆ. ಇವತ್ತು ನಮ್ಮ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಓಪನ್ ಆಗಿದೆ. ನಾನು ಮಕ್ಕಳ ತಜ್ಞೆ ಆಗಿರೋದ್ರಿಂದ ನನ್ನ ಮಕ್ಕಳ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ಮಲ್ಲಿ ಸುಸಜ್ಜಿತವಾದ NICU ಮತ್ತು PICU ಇದೆ. ಎಲ್ಲ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತು ಮೆಷಿನರೀಸ್ ಇದೆ. ನಾವು ಕಡಿಮೆ ತೂಕದ ಮಕ್ಕಳು ಅಥವಾ ಪ್ರಿಮೆಚ್ಯೂರ್ ಬೇಬಿ ಅಂತ ಏನು ಹೇಳ್ತೀವಿ ಅದು, ಮತ್ತು ಉಸಿರಾಟದ ಸಮಸ್ಯೆ ಇರೋ ಮಕ್ಕಳು, ಎಲ್ಲ ಮಕ್ಳಿಗೂ NICUಲ್ಲಿ ಚಿಕಿತ್ಸೆ ಕೊಡ್ತೀವಿ. ನಮ್ಮದು ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟರ್ಡ್ NICU. ಯಾವುದೇ ಕಾರಣಕ್ಕೂ ತಾಯಿಗೆ ಮಗುವಿಂದ ಬೇರ್ಪಟ್ಟಿದ್ದೀನಿ ಅಂತ ಯಾವುದೇ ಥರ ತಳಮಳ ಆಗಬಾರ್ದು. ಸೊ ಅವ್ರನ್ನೂ ಕರೆದು ಪ್ರತಿದಿನ ಮಗು ಚಿಕಿತ್ಸೆ ಏನಾಗ್ತಾ ಇದೆ, ಮಗು ಹೇಗೆ ಸುಧಾರಿಸ್ತಾ ಇದೆ ಏನು ಅಂತ ಪ್ರತಿದಿನ ಅವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಕುಟುಂಬದೆಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ, ಮತ್ತು ಅಲ್ಲೇ ಒಳಗಡೆನೆ ಏನು ಅಂದರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮುಂದಕ್ಕೆ ಹೋಗ್ತಾ ನಾವು ನ್ಯೂರೋಲಾಜಿಕಲ್ ಡೆವಲಪ್ಮೆಂಟ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನಮ್ಮದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 24/7 ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಅವೈಲಬಲ್ ಇದ್ದಾರೆ. ದಯವಿಟ್ಟು ಎಲ್ಲ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಉಪಯೋಗ ಪಡಿಸ್ಕೋಬೇಕಂತ ಜನದಲ್ಲಿ ಕೇಳ್ಕೊತೀನಿ ನಾನು. मैं बहुत खुशी से बोल रहा हूँ कि श्री हॉस्पिटल ओपन हो रहा है 31 अक्टूबर से, और कल कर्नाटक राज्योत्सव के दिन 1 नवंबर से हम अपना सर्विसेज हमारे गुलबर्गा की जनता के लिए शुरू कर रहे हैं. मैं यहाँ का ऑर्थोपेडिक डिपार्टमेंट का इंचार्ज हूँ, और मेरे लोगों से विनती है कि आप आए और हमें एक मौका दें आपको ट्रीटमेंट और आपका ख्याल रखने के लिए. हम यहाँ पे पूरा सर से लेकर पाँव तक जो भी फ्रैक्चर है हम उसका इलाज करेंगे. सिर्फ इलाज ही नहीं, हम बहुत ही एथिकल वे में, बिना आपको कोई चीटिंग किए, जिसका डर बहुत पेशेंट्स को आजकल है,
उसका मौका हम नहीं देंगे। बहुत ही एथिकल और प्रिंसिपल मेथड से करेंगे और बहुत ही अच्छे क्वालिटी ऑफ इम्प्लांट्स और मेडिसिन के साथ हम ये करेंगे। रघु हॉस्पिटल एड्रेस एग्जैक्ट next to इजी बाय कॉलोनी ओल्ड जेवर्गी रोड। हॉस्पिटल का एड्रेस श्री हॉस्पिटल है, ये ओल्ड जेवर्गी रोड पे इजी